ನಂದಿನಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅವ್ರು ಹೇಗೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಯೂಸ್ ಮಾಡಿದ್ರು ಅಂತ ನೋಡೋಣಂತೆ. ಫಸ್ಟು ಹಾಲು ಕೊಡೋ ರೈತರ ಹತ್ರನೂ ನಂಬಿಕೆ ಉಳಿಸ್ಕೊತಾರೆ, ಜೊತೆಗೆ ಅದನ್ನು ಕಸ್ಟಮರ್ಸಿಗೆ ರೀಚ್ ಆಗೋ ತನಕ ಅವ್ರು ಮಾಡೋ ಪ್ರೊಸೆಸಿಂಗಲ್ಲಿ ನಂಬಿಕೆ ಅನ್ನೋದನ್ನು ಉಳಿಸ್ಕೊತಾರೆ. ನೆಕ್ಸ್ಟ್ ಬರೋ ಅಂಥದ್ದು ಅವ್ರ ಪ್ರಾಡಕ್ಟು ಎಲ್ಲ ಕಡೆನೂ ಸಿಗೋ ರೀತಿನಲ್ಲಿ ಮಾಡ್ತಾರೆ. ಅಂದರೆ ಸಣ್ಣ ನಂದಿನಿ ರೀಟೇಲ್ ಔಟ್ಲೆಟ್ಸ್ನ ಓಪನ್ ಮಾಡ್ತಾರೆ. ನೀವು ಎಲ್ಲೇ ಹೋಗಿ ಕೇಳಿದ್ರು ನಂದಿನಿ ಮಿಲ್ಕು ಮತ್ತು ನಂದಿನಿ ಪ್ರಾಡಕ್ಟ್ಸು ಸಿಗೋ ಥರ ಅವರು ನೋಡ್ಕೊತಾರೆ. ಸ್ಮಾಲ್ ಪೆಟಿ ಶಾಪ್ಸ್ಗಳಲ್ಲೂ ಕೂಡ ಅವ್ರ ಪ್ರಾಡಕ್ಟ್ಸು ಸಿಗೋ ಥರ ಮಾಡ್ಕೊತಾರೆ. ಆಮೇಲೆ ಅವ್ರದ್ದು ಅಡ್ವರ್ಟೈಸಿಂಗ್ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ. ಕನ್ನಡದ ಎಷ್ಟೊಂದು ಸೆಲೆಬ್ರಿಟೀಸ್ನ ಯೂಸ್ ಮಾಡ್ಕೊತಾರೆ. ಅದರಲ್ಲಿ ಅಪ್ಪು ಸರ್ ಹೋದ್ಮೇಲೆ ಶಿವಣ್ಣ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಈ ರೀತಿ ಎಲ್ಲ ಸೆಲೆಬ್ರಿಟೀಸಿಂದ ಅವ್ರ ಪ್ರಾಡಕ್ಟ್ ಬಗ್ಗೆ ಎಲ್ಲರಿಗೂ ರೀಚ್ ಆಗೋ ರೀತಿಯಲ್ಲಿ ಮಾಡಿದರು. ನಂದಿನಿ ನಮ್ಮ ಹೆಮ್ಮೆಯ ನಂದಿನಿ.